ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಸೊ ಗಾಯ್ಸ್, ಇವತ್ತು ನಾನು ನಮ್ಮ ಮನೆ ಹಿಂದೆ ಇರುವಂಥ ತೋಟದಲ್ಲಿ ನಾವು ಯಾವ್ಯಾವ ಗಿಡಗಳನ್ನ ಹಾಕಿದ್ದೀವಿ ಅಂದರೆ ಫ್ರೂಟ್ ಗಿಡಗಳನ್ನ ಯಾವ್ಯಾವ್ದು ಹಾಕಿದ್ದೀವಿ ಅಂತ ನಿಮ್ಗೆಲ್ರಿಗೂ ತೋರ್ಸೋಕ್ಕೆ ಇಷ್ಟಪಡ್ತೀವಿ. ಸೊ ಅದನ್ನು ಹಾಕಿರೋದು ಲಾಕ್ಡೌನ್ ಟೈಮಲ್ಲಿ ವೆರೈಟೀಸ್ ಆಫ್ ಫ್ರೂಟ್ ಪ್ಲ್ಯಾಂಟ್ಸ್ನ ಹಾಕಿದ್ದೀವಿ. ತುಂಬಾ ಅಂದರೆ ಆವಾಗ ಹಾಕಿದ್ದು ಈಗ ಎಷ್ಟು ದೊಡ್ಡದಾಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ನಂಗೆ ಅದನ್ನು ತೋರ್ಸೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಲಾಕ್ಡೌನ್ ಟೈಮಲ್ಲಿ ಸಣ್ಣ ಅಂದರೆ ಗೊತ್ತಲ್ಲ ಹೇಗಿರುತ್ತೆ ಅಂತ ಸಣ್ಣ ಗಿಡನ ನೆಟ್ಟಿರೋದು ಇವಾಗ ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ತೀನಿ. ತುಂಬ ಖುಷಿ ಆಗ್ತಿದೆ ನಂಗೆ ಅದನ್ನು ನಿಮ್ಗೆಲ್ರಿಗೂ ತೋರಿಸೋದಕ್ಕೆ. ಬನ್ನಿ ನೋಡುವ. ಐ ಥಿಂಕ್ ಅದು ಫಾರ್ಮ್ ಹೌಸ್ ಅಂತಲೇ ಹೇಳ್ಬೋದು. ನಮ್ಮ ಮನೆ ಹಿಂದೆ ಇರುವಂಥ ಜಾಗ ತುಂಬ ದೊಡ್ಡದಾಗಿದೆ. ಸೊ ಅಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟು ಫ್ರೂಟ್ಸ್ ಗಿಡಗಳನ್ನ ಹಾಕಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ಬಿಸಿಲಿರೋ ಟೈಮಲ್ಲೆಲ್ಲ ಹೋಗಿ ನಾವು ಆಮೇಲೆ ಇನ್ನೊಂದು ಎಳ್ನೀರು ಗಿಡಗಳು ಹಾಕಿದ್ದಾರೆ. ಅದು ಹಾಕಿರೋದು ಯಾರು ಅಂತ ಈ ವಿಡಿಯೋನ ನೀವು ನೋಡಿ ಕೊನೆ ತನಕ ನಾನು ಅದ್ರ ಬಗ್ಗೆ ಹೇಳ್ತೀನಿ, ಯಾರು ಹಾಕಿದ್ದಾರೆ ಅನ್ನೋದನ್ನು. ಆಯಿತಾ? ಮತ್ತು ಯಾವ್ಯಾವ ಥರ ನಾವು ಅಂದರೆ ಯಾವ್ಯಾವ ಥರ ಗಿಡಗಳಲ್ಲಿದ್ದಾವೆ ಅನ್ನೋದನ್ನು ಆ ಹೆಸರು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಈ ವ್ಲಾಗ್ನ ಸ್ಕಿಪ್ ಮಾಡ್ದಿರಾ ನೋಡಿ ಗೈಸ್. ಇದನ್ನು ಒಂದು 5-6 ಅಡಿ ಗುಂಡಿ ತೋಡಿಬಿಟ್ಟು ಹಲಸಿನ ಸಸಿ ಹಾಕಿದ್ದು ಈಗ ಸ್ವಲ್ಪ ದೊಡ್ಡದಾಗಿದೆ. ಅದಕ್ಕೆ ಗ್ರಿಪ್ಪಾಗಿ ಒಂದು ಕಡ್ಡಿನ ನೆಟ್ಟಿದ್ದಾರೆ. ಈ ರೀತಿ ಅಂದರೆ ಅದನ್ನು ಪಾತಿ ಮಾಡಿಕೊಂಡು ಗಿಡಗಳನ್ನ ನೆಟ್ಟಿದ್ದಾರೆ. ಆಮೇಲೆ ಒಂದೊಂದು ಸಸಿಗೂ ಈಗ ನೀವು ನೋಡ್ತಾ ಇರ್ಬೋದು, ಡ್ರಿಪ್ಪಿಂಗ್ ಅಂತ ಹೇಳ್ತಾರೆ. ಇದನ್ನು ಸಣ್ಣ ಪೈಪಲ್ಲಿ ಸೂಜಿನಲ್ಲಿ ಹೋಲ್ ಮಾಡಿ ಆ ಸಸಿಗೆ ಮಾತ್ರ ನೀರು ಹೋಗಬೇಕು. ಎಲ್ಲಿ ನಾವು ಆ ಸಸಿನ ನೆಟ್ಟಿರ್ತೀವೋ ಆ ಸಸಿಗೆ ಮಾತ್ರ ನೀರು ಹೋಗಬೇಕು. ಆ ಥರ ಮಾಡಿದ್ದಾರೆ. ಆಮೇಲೆ ಇದು ಗೊತ್ತಲ್ಲ ನಿಮಗೆ, ಮ್ಯಾಂಗೋ ಗಿಡ ಸಸಿ ನೆಟ್ಟಿದ್ದು ಇವಾಗ ಮ್ಯಾಂಗೋ ದೊಡ್ಡದಾಗಿ ಮರನೇ ಬಂದಿದೆ. ನೋಡ್ತಾ ಇರ್ಬೋದು ಮ್ಯಾಂಗೋ ಎಲ್ಲ ಎಷ್ಟು ಬಿಟ್ಟಿದೆ ಅಂತ. ಆ್ಯಂಡ್ ಇದು ಬಂದು ಮೂಸಂಬಿ ಗಿಡ, ಅದನ್ನು ಸಸಿನೇ ನೆಟ್ಟಿದ್ದು ಲಾಕ್ಡೌನ್ ಟೈಮಲ್ಲಿ. ಇದು ತುಂಬಾ ದೊಡ್ಡದಾಗಿದೆ. ಇದು ಸೀಬೆಹಣ್ಣು, ಸೀಬೆ ಗಿಡ ಅಂತ ಹೇಳ್ತೀವಿ ಇದನ್ನು. ಇದು ಸೀಬೆಕಾಯಿ ಅಂತ ನಾವು ಕರೆಯೋದು. ಇದು ಅಷ್ಟೇ ನೋಡಿ, ಸಣ್ಣದು ಕಾಯಿ ಬಿಟ್ಟಿದೆ, ಇನ್ನೂ ಹಣ್ಣಾಗಿಲ್ಲ. ಹಾಗೆ ಇದು ಬಂದು ನಿಂಬೆ ಗಿಡ, ಇದು ಸಸಿನೇ, ಇದನ್ನು ಸಸಿಯಾಗಿ ನೆಡಬೇಕು. ಹಾಗೆ ಇಲ್ಲಿ ಬಂದರೆ ಲೀಚಿ ಗಿಡ, ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ಅಲ್ಲಿ ಕುತ್ಕೊಂಡು ಬಿಸಿಲು ಟೈಮಲ್ಲೆಲ್ಲ ನಾವು ಇಲ್ಲಿ ಕುತ್ಕೊಂಡು ಅಂದರೆ ಸುಮ್ಮನೆ ಕೂತಿರ್ತೀವಿ, ತಂಪಾಗಿ ಗಾಳಿ ಬೀಸುತ್ತೆ ಅಂತ. ಹಾಗೆ ಇಲ್ಲಿ ಬಂದರೆ ಚಕ್ಕೋತ ಗೊತ್ತಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ. ನಾನು ಅದನ್ನು ಅಷ್ಟೊಂದು ಇಷ್ಟಪಟ್ಟೇನು ತಿನ್ನಲ್ಲ, ಹುಳಿಯಾಗಿರುತ್ತೆ ಅಂತ. ಹಾಗೆ ಇಲ್ಲಿ ಬಂದರೆ ನೋಡಿ, ಇದು ಅಷ್ಟೇ, ಇದು ನಿಂಬೆ ಗಿಡ. ಎಲ್ಲನೂ ಅಲ್ಲೇ ನಿಯರ್ ಬೈ ಹಾಕಿದ್ದೀವಿ. ಇದು ಬಂದು ದಾಳಿಂಬೆ ಗಿಡ, ಅಂದರೆ ಹೂವು ಬಿಟ್ಟಿದೆ, ಸ್ವಲ್ಪ ಕಾಯಿ ಬಿಟ್ಟಿದೆ, ನೀವು ನೋಡ್ತಾ ಇದ್ದೀರಲ್ಲ. ಹಾಗೆ ಮುಂದೆ ಹೋದರೆ ಇದು ಸಪೋಟ ಗಿಡ ಎಲ್ಲರಿಗೂ ಜ್ಯೂಸ್ ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಇದು. ಹಾಗೆ ಮುಂದೆ ಹೋಗ್ತಾ ಇದ್ದರೆ ಏನಿದು ಗೋಡಂಬಿ ಗಿಡ. ಈಗ ಇದು ಮರ ಆಗಿದೆ, ಇದನ್ನು ತಿಂದಿದ್ದೀವಿ. ಇದ್ರ ಗೋಡಂಬಿ ಕೆಳಗಡೆ ಒಂದು ಹಣ್ಣು ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಜ್ಯೂಸಿ ಆಗಿರುತ್ತೆ, ತುಂಬ ಚೆನ್ನಾಗಿದೆ. ನೋಡಿ, ನೀವು ನೋಡ್ತಾ ಇರ್ಬೋದು. ಆದರೂ ಹಣ್ಣು ಬಂದು ತುಪ್ಪದ ಕಲ್ಲರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಣ್ಣಾಗಿ ಕೆಳಗಡೆ ಉದ್ರೋಗಿರುತ್ತೆ. ನಾವು ಅದನ್ನು ನೋಡಿ, ಅಲ್ಲಿ ಹಣ್ಣು ಕಾಣ್ತಾ ಇದೆಯಲ್ಲ, ಆ ಹಣ್ಣು ಎಷ್ಟು ಜ್ಯೂಸಿ ಆಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಒಣಗಿಸ್ಬಿಟ್ಟು ಅದರಲ್ಲಿ ಎಣ್ಣೆ ಬೇರೆ ಬಿಟ್ಕೊಳ್ಳುತ್ತೆ, ಒಣಗಿಸ್ಬಿಟ್ಟು ಕಲ್ಲಲ್ಲಿ ಕುಟ್ಕೊಂಡು ನಾವು ಅದನ್ನು ಗೋಡಂಬಿ ಮಾಡ್ಕೋತೀವಿ. ಹಾಗೆ ಇಲ್ಲಿ ಬಂದರೆ ಕಿತ್ತಲೆ ಗಿಡ, ಅಲ್ಲೂ ಅದ್ರ ಪಕ್ಕದಲ್ಲೇ ನಾವು ಕಿತ್ತಲೆ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ. ಇದು ಕಿತ್ತಲೆ ಗಿಡ ಅದಲ್ಲ, ಇದು ಕಿತ್ತಲೆ ಗಿಡ ಎಲ್ಲ. ಅಂದರೆ ಇದು ಬಂದು ದಾಳಿಂಬೆ ಗಿಡ, ಒಂದು 4-5 ಕಡೆ ದಾಳಿಂಬೆ ಗಿಡ ಹಾಕಿದ್ದಾರೆ. ಇನ್ನೂ ಒಂದು ತೋರಿಸ್ತೀನಿ, ಎಷ್ಟು ಕಾಯಿ ಬಿಟ್ಟಿದೆ ಗೊತ್ತಾ. ಇದರಲ್ಲೂ ಅಷ್ಟೇ ನೋಡಿ, ಹೂವು
ಹೂವು ಬಿಟ್ರೇ ಅಲ್ವಾ ಕಾಯಿ ಬಿಡೋಕ್ಕಾಗೋದು. ನೋಡಿ ಎಲ್ಲ ಹಕ್ಕಿಗಳು ಬಂದು ತಿನ್ಕೊಂಡೋಗಿದ್ದಾವೆ. ನೋಡಿ ಇದೆಲ್ಲ ಹಕ್ಕಿನೇ ತಿಂದಿರೋದು. ಅಂದರೆ ಯಾವ ಹಣ್ಣು ಅಕ್ಕಿ ತಿನ್ನುತ್ತೋ ಅದು ತುಂಬ ಟೇಸ್ಟಿಯಾಗಿರುತ್ತಂತೆ. ಎಲ್ಲ ಅರ್ಧವರ್ಧ ಅಕ್ಕಿ ತಿನ್ಕೊಂಡು ಹೋಗಿದೆ. ಅಯ್ಯೋ ಎಷ್ಟು ಸ್ವೀಟಾಗಿದೆಯೋ, ಎಷ್ಟು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಹಾಗೆ ಈ ಕಡೆ ಬಂದರೆ ಮ್ಯಾಂಗೋ ಮರ ಎಷ್ಟು ಚೆನ್ನಾಗಿದೆ ಗೊತ್ತಾ. ಮತ್ತು ಮ್ಯಾಂಗೋನಲ್ಲಿ ಇದು ನೀಲಿ ಗಿಡ ಮ್ಯಾಂಗೋನಲ್ಲಿ ಇದು ನೋಡಿ ಎಷ್ಟು ಇದರಲ್ಲಿ ಅಮ್ಮ ಮಾವಿನಕಾಯಿ ಮಾಡ್ತಾರೆ. ಮಾವಿಂದು ಏನದು ಉಪ್ಪಿನಕಾಯಿ ಮಾಡ್ತಾರೆ ನೋಡಿ ಇದರಲ್ಲಿ. ಹಾಗೆ ಇದು ಅಷ್ಟೇ, ಈ ಕಾಯಲ್ಲೂ ಉಪ್ಪಿನಕಾಯಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈ ಕಡೆ ಕೆಲ ಕಡೆ ಎಲ್ಲ ಎಲ್ಲಿ ಸ್ಪೇಸ್ ಸಿಗುತ್ತೋ ಅಲ್ಲಿ ಅಮ್ಮ ಅಂದರೆ ನಮ್ಮ ಅತ್ತೆ ಸೋರೆ ಗಿಡ ಬೀಜಗಳೆಲ್ಲ ಹಾಕಿ ಸೋರೆಕಾಯಿ, ಅಂದರೆ ನಾವು ಅದನ್ನು ಕುಂಬಳಕಾಯಿ ಅಂತ ಅಂತೀವಿ. ಇದು ಬಂದು ಕರಿಬೇವು, ಎಷ್ಟು ದೊಡ್ಡದಾಗಿದೆ ನೋಡಿ. ನೋಡಿ ಕರಿಬೇವು ನಾವೆಲ್ಲ ಅಲ್ಲಿಂದನೇ ತೊಗೊಂಬರ್ತೀವಿ. ಎಷ್ಟು ಚೆನ್ನಾಗಿವೆ, ಎಷ್ಟು ಫ್ರೆಶ್ಶಾಗಿ ಸಿಗುತ್ತೆ ಗೊತ್ತಾ. ನೋಡಿ ಸೋರೆ ಗಿಡ ಇದು ಕಾಯಿ ಬಿಡುತ್ತೆ, ಅದೊಂದು ಸೀಸನ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲೇ ಪಪ್ಪಾಯ ಗಿಡ, ಮಾವಿನ ಮರ ಎಲ್ಲ ಅಲ್ಲೇ ಇದೆ, ಅದು ಬಾಳೆ ಗಿಡ. ಆಮೇಲೆ ಇಲ್ಲಿ ಬಂದರೆ ಸ್ಯಾಂಡಲ್ ಟ್ರೀ. ಸೊ ಎಲ್ಲ ಅಲ್ಲೇ ಹಾಕಿದ್ದೀವಿ. ಸ್ಯಾಂಡಲ್ ಇದೆ, ಇದು ಸ್ಯಾಂಡಲ್ ಎಷ್ಟು ದೊಡ್ಡದಾಗಿದೆ ನೋಡಿ, ತುಂಬಾ ದೊಡ್ಡದಾಗಿದೆ. ಈ ಕಡೆ ಇಲ್ಲೆಲ್ಲ ನೀರು ಅದೇ ಜಾಗಕ್ಕೆ ನೀರು ಹೋಗಲಿ ಅಂದ್ಬಿಟ್ಟು ಇದು ಸೀತಾಫಲದಲ್ಲೂ ಅಷ್ಟೇ ರಾಮಫಲ ನೋಡಿ ಎಷ್ಟು ಸಣ್ಣ ಪುಟ್ಟದಾಗಿ ನೋಡಿ, ಅಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟಪ್ಪ ಕಾಯಿ ಬಿಟ್ಟಿದೆ, ಎಷ್ಟು ಚಿಕ್ಕದಾಗಿದೆ ನೋಡಿ, ಎಷ್ಟು ಸಣ್ಣದಾಗಿ ಬಿಟ್ಟಿದೆ ಅಲ್ಲ. ಇದು ಬಂದು ವಾಟರ್ ಆ್ಯಪಲ್, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋದೇ ನೋಡಿ ಎಷ್ಟು ಗೊಂಚಲಾಗೆ ಬಿಡುತ್ತೆ. ನೋಡೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ನೋಡೋಕ್ಕೆ ಸಖತ್ತಾಗಿದೆ ಅಂದರೆ ಇನ್ನು ತಿನ್ನೋಕ್ಕೆ ಚೆನ್ನಾಗಿರಲ್ವಾ, ಅಷ್ಟು ಸ್ವೀಟಾಗಿ. ಇದು ಅಷ್ಟೇ ವಾಟರ್ ಆ್ಯಪಲ್ ಅಂದರೆ ಗೊತ್ತಲ್ಲ, ಜ್ಯೂಸಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಿಟ್ಟರೆ ಮಾತ್ರ ಗೊಂಚಲು ಸಿಗುತ್ತೆ. ನಾನೆಲ್ಲೂ ನೋಡಿಲ್ಲ ಇದನ್ನು. ತುಂಬಾ ಊರಿಗೆ ಹೋದಾಗೆಲ್ಲ ನಾವು ತಿಂತಾ ಇರ್ತೀವಲ್ಲ, ಸಖತ್ತಾಗಿರುತ್ತೆ ಆ ವಾಟರ್ ಆ್ಯಪಲ್ಲು. ಇದು ಚಕ್ಕೆ ಗಿಡ ಅದು. ಆಮೇಲೆ ಇದು ಬಂದು ಈ ಕಡೆ ನೋಡಿ, ನಂಗೆ ಸಖತ್ ಇಷ್ಟ ಇದು. ಅದ್ರ ಪಕ್ಕದಲ್ಲೇ ಬಾದಾಮಿ ಮ್ಯಾಂಗೋ ಟ್ರೀ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ಹಾಗೇ ನೋಡಿ, ವಾವ್ ಅಲ್ಲ, ಎಷ್ಟು ಪಿಂಕ್ ಮತ್ತು ಡಾರ್ಕ್ ಪಿಂಕ್, ಆ್ಯಕ್ಚುಲಿ ಡಾರ್ಕ್ ಪಿಂಕ್ ಅದು. ತುಂಬ ಚೆನ್ನಾಗಿದೆ ವಾಟರ್ ಆ್ಯಪಲ್, ಸಖತ್ತಾಗಿದೆ ಅಲ್ಲ. ನೋಡ್ತಾ ಇದ್ರೇ ಕಿತ್ಕೊಂಡು ತಿನ್ನಬೇಕು, ಅಲ್ಲಿ ನಿಂತ್ಕೊಂಡಿದ್ರೆ ಕಿತ್ಕೊಂಡು ತಿನ್ನಬೇಕು ಅಂತ ಫೀಲ್ ಆಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿದೆ. ಇದು ಬಾದಾಮಿ ಮ್ಯಾಂಗೋ ಟ್ರೀ. ಇದು ಬಂದು ಅಡಿಕೆ ಸಸಿ ಮತ್ತು ಬಾಳೆಹಣ್ಣು ಎಲ್ಲನೂ ಬೆಳ್ಕೊಂಡೇ ತಿನ್ನೋದು. ಆ್ಯಕ್ಚುಲಿ ಇದು ಎಷ್ಟು ಪ್ಯೂರ್ ಆಗಿರುತ್ತೆ ಗೊತ್ತಾ. ಎಲ್ಲ ಮನೆಯಲ್ಲೇ ಅಮ್ಮ ಹಣ್ಣಿಗೆ ಹಾಕ್ತಾರೆ, ಚೆನ್ನಾಗಿ ತಿಂತೀವಿ ನಾವು, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ಹೆಬ್ಬೇವು ಮತ್ತು ಅದು ಬೇವಿನ ಮರ ಅದು. ಆಮೇಲೆ ಈ ಕಡೆ ಬಂದರೆ ನಿಮಗೆ ಕಾಫಿ ಗಿಡನೂ ತೋರಿಸ್ತೀನಿ ಬನ್ನಿ. ಇದು ಬಂದು ಕಾಫಿ ಗಿಡ ನೋಡಿ, ಅಲ್ಲಿ ಬೀಜಗಳೆಲ್ಲ ಬಿಟ್ಟಿದೆ ನೋಡಿ, ಅಲ್ಲಿ ಸಣ್ಣ ಪುಟ್ಟದಾಗಿ ಕಾಯಿ ಬಿಟ್ಟಿದೆ, ನೀವು ನೋಡ್ತಾ ಇರ್ಬೋದು. ಪುಟ್ಪುಟಾಣಿ ಕಾಯಿ ಬಿಟ್ಟಿದೆ. ಎಷ್ಟು ಗೊಂಚಲು ಥರನೇ ಕಾಣ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಿದೆ. ಕಾಫಿ ಗಿಡ ಇದು. ಕಾಫಿ ಗಿಡ ದೊಡ್ಡದಾಗೆಲ್ಲ ಏನೂ ಆಗೋಲ್ಲ, ಅಂದರೆ ಅಲ್ಲಲ್ಲೇ ಇದು ಸ್ಪ್ರೆಡ್ ಆಗುತ್ತೆ ನೋಡಿ. ಅದಿನ್ನೂ ಸಣ್ಣ ಕಾಯಿ, ಚೇಪೆಕಾಯಿ. ಹಸ್ಬೆಂಡ್ ಕಿತ್ಕೊಳ್ತಾ ಇದ್ದಾರೆ ತಿನ್ನೋದಕ್ಕೆ. ಇದು ಅಷ್ಟೇ ದೊಡ್ಡ ಮರ ಏನಲ್ಲ, ಸಣ್ಣದಾದರೆ ಸಣ್ಣದೇನೆ, ಆದರೆ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ಅಲ್ಲ. ಚೀಪೆ ಗಿಡ ಅಂತ ಕರಿತೀವಿ ನಾವು. ಇದು ತೋತಾಪುರಿ ಮಾವಿನಕಾಯಿ. ತೋತಾಪುರಿ ಗೊತ್ತಲ್ಲ ನಿಮಗೆಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊಪ್ಪಿನ ಸಾರು ಒಳಗಡೆ ಇದನ್ನ ಕಾಯಿ ಇದ್ದಾಗ ಕಟ್ ಮಾಡಿಕೊಂಡು ಸೊಪ್ಪಿನ ಸಾರು ಒಳಗಡೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸಖತ್ತಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ.
ನಾವು ಹೋದಾಗೆಲ್ಲ ಮಾವಿನಕಾಯಿ ಜೊತೆ ಇದನ್ನು ಆ್ಯಕ್ಚುಲಿ ಇದನ್ನು ಕಟ್ ಮಾಡಲ್ಲ, ಹೊಡಿತಾರೆ. ಕಲ್ಲಲ್ಲಿ ಹೊಡ್ಕೊಂಡು ತಿಂದರೆ ರುಚಿ ಸಿಗುತ್ತೆ ಅಂದ್ಬಿಟ್ಟು ಕಲ್ಲಲ್ಲಿ ಹೊಡ್ಕೊಂಡು ತಿನ್ನೋದು. ನೋಡಿ ಅಲ್ಲಿ ಹಿಂಗೆ ಪಿಂಕಿಯಾಗಿ ಕಾಣ್ತಾ ಇದೆ. ಒಂದು ಕಡೆ ಪಿಂಕ್, ಲೈಟ್ ಪಿಂಕು, ಒಂದು ಕಡೆ ಗ್ರೀನ್ ಕಲ್ಲರು. ಮಾವಿನ ಮರದಲ್ಲಿ ವೆರೈಟೀಸ್ ಆಫ್ ಮಾವಿನ ಮರ ಇದ್ದಾವೆ ಅಲ್ಲಿ. ಮಾವಿನಕಾಯಿ ಅಂದರೆ ಉಪ್ಪಿನಕಾಯಿ ಹಾಕ್ತಾರೆ. ಈ ಮನೆ ನೋಡ್ತಾ ಇರ್ಬೋದು, ಇದು ನಮ್ಮ ಮನೆ. ಈ ಮನೆ ಹಿಂದೆಗಡೆ ಇರೋ ಜಾಗದಲ್ಲೇ ಇವೆಲ್ಲ ಹಾಕಿರೋದು. ಅಲ್ಲಲ್ಲೇ ಇದೆ. ಮತ್ತು ಇದು ತೆಂಗಿನ ಮರ. ನಾನು ಆಗಲೇ ಹೇಳ್ದಂಗೆ ತೆಂಗಿನ ಸಸಿನ ನಮ್ಮ ಮಾವವರ ತಂದೆಯವರು ಹಾಕಿರೋದು. ಅಂದರೆ ಅವ್ರ ಹೆಸರು ಪುಟ್ಸ್ವಾಮಿಗೌಡರು ಅಂತ. ಅವ್ರು ಆಗಲೇ ಅಷ್ಟೊಂದು ಸಸಿ ನೆಟ್ಟು ಈಗ ಎಷ್ಟು ದೊಡ್ಡ ಮರ ಆಗಿದೆ ನೋಡಿ. ಮನೆಗೆಲ್ಲ ತೆಂಗಿನಕಾಯಿ ಸಿಗುತ್ತೆ, ಎಳ್ನೀರು ಸಿಗುತ್ತೆ. ನಾವು ಎಳ್ನೀರು ಹೋದಾಗೆಲ್ಲ ಎಳ್ನೀರು ಕುಡಿತಾ ಇರ್ತೀವಿ. ಬೆಂಗಳೂರಲ್ಲಿ ಆ್ಯಕ್ಚುಲಿ ಅಂದರೆ ಅಲ್ಲಿ ಆಗ್ತಾನೆ ಕಾಯಿನ, ಇದು ನಮ್ಮ ಟ್ರ್ಯಾಕ್ಟ್ರು ಆಗ್ತಾನೆ ಕೆಡುಗೆ ಕೊಡ್ತಾರೆ. ನಾವು ಹಾಕ್ತಾನೆ ಕುಡಿತೀವಿ. ಎಷ್ಟು ಚೆನ್ನಾಗಿ, ಎಷ್ಟು ಸ್ವೀಟಾಗಿರುತ್ತೆ ಗೊತ್ತಾ. ಇದು ಬಂದು ಜೋಳ. ಹಸುಗಳಿದಾವಲ್ಲ, ಹಸುಗಳಿಗೆ ಜೋಳ ಹಾಕ್ತಾರೆ ನಮ್ಮ ಮಾವ. ಅವು ಅಂದರೆ ಅಲ್ಲೇ ಕಟ್ ಮಾಡಿ ಅಲ್ಲಲ್ಲೇ ಹಾಕೋದು. ಅಲ್ಲೇ ಕಟ್ ಮಾಡಿ ಅಲ್ಲೇ ಹಾಕೋದು. ನೋಡಿ ಮಾವ ತೆಂಗಿನ ಮರ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದೆಲ್ಲ ಮನೆ ಹಿಂದೆಗಡೆನೇ ಇಷ್ಟು ಇರೋದು. ನೋಡಿದ್ರಲ್ಲ ಗೈಸ್, ಲಾಕ್ಡೌನ್ ಟೈಮಲ್ಲಿ ಮನೆಯವರು ಎಲ್ಲರೂ ಸೇರಿ ಹಾಕಿರೋವಂಥ ಸಸಿ ಇವತ್ತು ಅಷ್ಟು ದೊಡ್ಡದಾಗಿ ಹಣ್ಣು ಕೊಡ್ತಾ ಇದೆ. ಹೋದಾಗ ಎಲ್ಲರೂ ತಿಂತೀವಿ. ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿದೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಸಿಗ್ತೀನಿ. ಬಾಯ್.